ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಮನೆಗೆ ಬಂದು ಮನೆ ಕ್ಲೀನ್ ಮಾಡೋದು ಇದೆಲ್ಲ ತುಂಬಾ ಕೆಲಸ ಇತ್ತು. ಹಾಗೆ ನಾನು ವ್ಲಾಗನ್ನು ಕೂಡ ಮಾಡಿದಾಗತ್ತೆ, ನನ್ನ ಕೆಲಸನೂ ಬೇಕಾಗತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಾನು ಕೆಲಸವನ್ನು ಶುರು ಮಾಡುವಾಗ ಒಂದು 6:30 ಈ ಥರ ಆಗಿತ್ತು. ನೆಲ ಎಲ್ಲ ಬೆಳಗ್ಗೆನೇ ಒರೆಸಿದ್ದೆ. ಹಾಗಾಗಿ ಸಂಜೆ ಗುಡಿಸೋದಷ್ಟೇ, ಮತ್ತೇನು ಒರೆಸೋದೇನಿಲ್ಲ. ಸೊ ಹಾಗಾಗಿ ಸೋಫಾ ಬಟ್ಟೆ ಅದೆಲ್ಲ ಆಚೆ ಈಚೆ ಆಗಿತ್ತಲ್ವ, ಅದನ್ನೆಲ್ಲ ಸರಿ ಮಾಡಿಕೊಂಡು ಬೇಗ ಮನೆ ಕೆಲಸವನ್ನು ಶುರು ಮಾಡಿಕೊಂಡೆ. ಫ್ರೆಂಡ್ಸ್, ನಾವು ಕೆಲಸಕ್ಕೆ ಹೋಗಿ ಬರ್ತೀವಿ, ಮನೆಯಲ್ಲಿ ಯಾರಾದರೂ ಒಬ್ಬರಿದ್ದರೆ ಎಲ್ಲ ರೆಡಿ ಮಾಡಿ ಇಡ್ತಾರೆ, ಅದೇ ಒಂಥರ ಖುಷಿ ಆಗುತ್ತೆ. ಬಟ್ ಏನು ಮಾಡೋದು, ನಾವೇ ಬಂದು ಮಾಡ್ಕೊಳ್ಬೇಕು ಅಂದಾಗ ಸಮ್ಟೈಮ್ಸ್ ನಾವು ಮಾಡಬೇಕಾಗ್ತದೆ. ತುಂಬ ಹೆಕ್ಟಿಕ್ ಆಗಿದ್ರೂ ಕೂಡ ಕಂಪ್ಲೀಟ್ ಆಗಲೇಬೇಕು. ಮನೆಯಲ್ಲಿರುವಾಗ ಮನೆ ನೀಟಾಗಿದ್ದರೆ ಮಾತ್ರ ನಮಗೂ ಕೂಡ ಆರಾಮಾಗಿರೋಣ ಅಂತ ಅನಿಸುತ್ತೆ. ಒಂಥರ ಮಾನಸಿಕವಾಗಿ ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಮನೆ ನೀಟಾಗಿರಬೇಕು. ಅದಕ್ಕೋಸ್ಕರ ನಾನು ಮನೆಯನ್ನು ಯಾವಾಗಲೂ ಕೂಡ ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೀಗೆ ನಾನು ವ್ಲಾಗ್ ಜೊತೆಗೆ ನನ್ನ ಒಂದು ಕೆಲಸಗಳನ್ನು ಕೂಡ ಮಾಡಿಕೊಂಡೆ. ನೋಡ್ಬೋದು, ಕಸ ಎಲ್ಲ ಗುಡಿಸಿ ಆದ ನಂತರ ನಾನು ಬಟ್ಟೆ ಕೂಡ ವಾಶಿಗೆ ಹಾಕ್ಕೊಂಡೆ. ಇದು ನಮ್ಮ ಮನೇಲಿ ಬೆಳೆದಿರೋಂಥ ಸಪೋಟ. ಹಾಗೆಯೇ ಏನು ಇನ್ನೊಂದು ಫ್ರೂಟ್ ಏನಿದೆ ಅದರ ಹೆಸರು ನೆನಪಾಗ್ತಾ ಇಲ್ಲ. ಸೊ ಅದು ಕೂಡ ಜಾಮ್ ಫ್ರೂಟ್. ಸೊ ಅದು ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದು. ಹಾಗೆ ಬೆಳಗ್ಗೆ ಏನು ಅರ್ಜೆಂಟಲ್ಲಿ ಇಡ್ಲಿ ಎಲ್ಲ ಮಾಡಿ ಎಲ್ಲ ಅಲ್ಲಲ್ಲೇ ಇಟ್ಟು ಹೋಗಿದ್ದೆ, ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿ ಆಗ್ತದಲ್ವ, ಸೊ ಅದು ಅಲ್ಲಲ್ಲೇ ಎಲ್ಲದನ್ನು ಇರಲಿ, ನಾ ಸಂಜೆ ನೋಡೋಣ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿರ್ತೀವಿ. ಬಟ್ ಸಂಜೆ ಬಂದಾದ ನಂತರ ಅದೆಲ್ಲದೂ ಕೂಡ ಒಂದು ಸರಿ ಕ್ಲೀನ್ ಆಗಬೇಕು. ನಾನು ಸಂಜೆ ಬಂದಾದ ಮೇಲೂ ಕೂಡ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಬಂದು ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ತುಂಬ ಲೇಟ್ ಆಯಿತು. ಇಲ್ಲ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 7:30ಗೆ ನನ್ನ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. 7:30ಗೆ ಮುಗಿಸ್ಬಿಟ್ಟು ನಾನು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡಬೇಕು. ಇಲ್ಲ ಸ್ಕೂಲಿದ್ದು ಏನಾದರೂ ವರ್ಕ್ ಇದ್ದರೆ ಅದನ್ನು ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಸ್ವಲ್ಪ ಲೇಟೇ ಆಗೋಯಿತು. ಆದರೂ ಕೂಡ ಒಂದು ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಡಿಶ್ ರೆಡಿ ಮಾಡಬೇಕು ಅಂತ ಇತ್ತು. ಅದಕ್ಕೋಸ್ಕರ ಚಿಕನ್ ಕೂಡ ತೊಗೊಂಡು ಬಂದಿದ್ವಿ. ಚಿಕನ್ ತೊಗೊಂಡು ಬಂದು ಅದರಲ್ಲಿ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡಬೇಕು. ಯಾವಾಗಲೂ ಯಾಕೋ ಫುಡ್ಡು ಸ್ವಲ್ಪ ವೆರೈಟಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಪ್ಲ್ಯಾನ್ ಕೂಡ ಜೋರಾಗೇ ಇತ್ತು. ಗೀ ರೈಸ್ ಮಾಡಬೇಕು, ಚಿಕನ್ ಕರಿ ಮಾಡಬೇಕು, ಹಾಗೆಯೇ ಚಿಕನ್ ಫ್ರೈ ಮಾಡಬೇಕು, ಇದೆಲ್ಲದೂ ಕೂಡ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಬೇಗ ಮನೆ ಕೆಲಸ ಎಲ್ಲ ಫಸ್ಟು ಮುಗಿಸ್ಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಆ ಪ್ಲ್ಯಾನನ್ನು ನಾನು ಕೂಡ ಹಾಕ್ಕೊಂಡಿದ್ದೆ. ಸೊ ಪಾತ್ರೆ ಎಲ್ಲದನ್ನು ಕೂಡ ಕ್ಲೀನಾಗಿ, ಅಂದರೆ ಬೆಳಗ್ಗೆಯಿಂದ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಬೆಳಗ್ಗೆಯಿಂದ ಏನು ಇಟ್ಟು ಹೋಗಿರ್ತೀನಿ ಅದು, ಮತ್ತು ಸಂಜೆ ಬಂದ ತಕ್ಷಣ ಕಾಫಿ ಮಾಡಿ ಕುಡಿತೀವಿ. ಸೊ ಅದೆಲ್ಲ ಪಾತ್ರೆಗಳು ಕೂಡ ಇರುತ್ತೆ. ಹಾಗೆ ಎಲ್ಲದನ್ನು ಕೂಡ ಒಟ್ಟು ಮಾಡಿಕೊಂಡು ಒಂದು ಸರಿ ಕ್ಲೀನಾಗಿ ತೊಳೆದು ಇಟ್ಬಿಟ್ರೆ ಪಾತ್ರೆ ತೊಳೆಯೋ ಕೆಲಸ ಮುಗ್ದೋಗುತ್ತೆ. ಮತ್ತು ನೆಕ್ಸ್ಟ್ ಅಡುಗೆ ಮಾಡಿದ ತಕ್ಷಣ ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತೀನಿ. ಅದೇನು ಹೆಕ್ಟಿಕ್ ಆಗೋದಿಲ್ಲ. ಮಾರ್ನಿಂಗ್ ತುಂಬಾ ಅರ್ಜೆಂಟಾಗಿ ಹರಿಬರಿ ಆಗೋದ್ರಿಂದ ಸ್ವಲ್ಪ ಪಾತ್ರೆ ಸಿಂಕಲ್ಲಿ ಉಳ್ಕೊಳ್ಳುತ್ತೆ. ನೈಟ್ ಕೂಡ ಅಷ್ಟೇ, ಎಲ್ಲ ಊಟ ಆದ ನಂತರ ನೈಟ್ ಕೂಡ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಟೆ ಮಲ್ಕೊಳ್ಳೋದು. ಆಗ ಮಾರ್ನಿಂಗ್ ಎದ್ದಾಗ ಫ್ರೆಶ್ ಅನಿಸುತ್ತೆ. ನೀವು ನೋಡ್ಬೋದು, ಈಗ ನೋಡಿ ಅಡುಗೆ ಮನೆ ಕಟ್ಟೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲದೂ ಕೂಡ ಕ್ಲೀನ್ ಆಯಿತು. ಇದಿಷ್ಟು ಆದಮೇಲೆ ನಾವು ಅಡುಗೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಏನೋ ಒಂದು ರೀತಿ ಪ್ಲೆಸೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಗೆ ಶುರು ಮಾಡೋವಂಥದ್ದು. ಈಗ ನೀವು ನೋಡ್ಬೋದು, ಒಂದು ಸಣ್ಣ ವಿಡಿಯೋನ ಮಾಡಿ ಹಾಕಿದೆ. ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿ ಆದ ನಂತರ ಈ ಒಂದು ಲುಕ್ ಕೊಡ್ತಾ ಇದೆ. ಸೊ ಈ ರೀತಿ ಇದ್ದಾಗ ನಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಫಾರ್ಮ್ ಆಗುವಂಥದ್ದು ಸಹಜ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ನಾನಿವತ್ತು ನಿಮಗೆ ಹೇಳ್ದಾಗೇ ಸ್ಪೆಷಲ್ ರೆಸಿಪಿ, ಅದಕ್ಕೆಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೀ ರೈಸನ್ನು ಮಾಡಬೇಕು ಅಂತ. ಗೀ ರೈಸ್ ತುಂಬ ಈಸಿ ಸ್ನೇಹಿತರೆ ಮಾಡೋದಕ್ಕೆ. ನೋಡಿ, ಅದೊಂದು ಸಣ್ಣ ರೆಸಿಪಿ ತೋರಿಸ್ತೀನಿ. ತುಪ್ಪ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕದೇ ಇದ್ದರೆ ಪರವಾಗಿಲ್ಲ, ತುಪ್ಪದಲ್ಲೇ ಮಾಡ್ಬೋದು. ನಾನು ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಇತ್ತು, ಅದಕ್ಕೋಸ್ಕರ. ಅದಕ್ಕಾದ ನಂತರ ಚಕ್ಕೆ, ಲವಂಗ ಇದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ರೆಡ್ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು.
ಆಮೇಲೆ ಅಲ್ಲಿ ನಿಮಗೆ ಸೊಪ್ಪು ಕಾಣಿಸ್ತಾ ಇದೆ, ನಾನು ತೋರಿಸ್ತೇನೆ ನೋಡಿ ಈಗ. ಸೊ ಇದು ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದು. ಈ ಸೊಪ್ಪು ತುಂಬಾ ಪರಿಮಳ ಇರುತ್ತೆ. ಸೊ ಅದನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಾಗಿ ಶುಂಠಿ ಹಾಕಬೇಕು ಅಂತ ಅಗತ್ಯ ಇಲ್ಲ, ಬೆಳ್ಳುಳ್ಳಿ ಮಾತ್ರ ಹಾಕ್ಬೋದು. ನಾನಿದು ಪೇಸ್ಟ್ ಇತ್ತಲ್ವ, ಇನ್ನೊಂದು ಸರಿ ಮಾಡೋದು ಯಾರು ಈ ರೀತಿ ಅಂದ್ಕೊಂಡು ಒಂದೊಂದು ಸರಿ ನಮಗೂ ಸೋಮಾರಿತನ ಅನಿಸುತ್ತೆ. ಸೊ ಅದೆರಡನ್ನೂ ಹಾಕಿದೆ. ನೆಕ್ಸ್ಟ್ ನಾನು ಅಕ್ಕಿಯನ್ನು ತೊಳೆದಿರೋಂಥ ಅಕ್ಕಿ ಮತ್ತು ಅದಕ್ಕೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಇನ್ನೊಂದು ಸ್ಟವಲ್ಲಿ ನಾನು ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಕುದಿ ಬರಲಿಕ್ಕೆ ಆಗ್ತಾ ಇದೆ. ಅಷ್ಟರೊಳಗೆ ನಾನು ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದರೆ ನೀರನ್ನು ಹಾಕಿಬಿಟ್ರೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ನಾವು ಗೀ ರೈಸನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ನೀರು ಕೂಡ ಕುದಿ ಬಂದಿತ್ತು. ಆ ನೀರನ್ನೇ ನಾನು ಮಿಕ್ಸ್ ಮಾಡಿದೆ. ತಣ್ಣಗಿರೋ ನೀರನ್ನು ಹಾಕಿ ಅದು ನಮಗೆ ಕಾದು ಆಗುವಾಗ ಲೇಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ. ನೆಕ್ಸ್ಟ್ ಸ್ವಲ್ಪ ಲೆಮನ್ನನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಹೀಗೆ ಹಾಕಿ ಕುಕ್ಕರನ್ನು ಲಿಡ್ ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಜಸ್ಟ್ 10 ಮಿನಿಟ್ಸಲ್ಲಿ ಮುಗಿಸ್ಬೋದು. ನೆಕ್ಸ್ಟ್ ನಾನು ಚಿಕನ್ ಕರಿ ಹಾಗೆಯೇ ಚಿಕನ್ ಫ್ರೈಯನ್ನು ಕೂಡ ಮಾಡಿದ್ದೆ. ಇದೆಲ್ಲದನ್ನು ಕೂಡ ಅದನ್ನು ನಾನು ರೆಕಾರ್ಡ್ ಮಾಡಿಕೊಳ್ಳಿಲ್ಲ. ಸೊ ಈಗ ನಾವು ಊಟಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಚಿಕನ್ ಕರಿ ಮಾಡಿದ್ದೀನಿ, ಹಾಗೆಯೇ ಚಿಕನ್ ಫ್ರೈ ಕೂಡ ಮಾಡಿದ್ದೀನಿ. ಮೊಸರು ಸಲಾಡ್ ಕೂಡ ಇತ್ತು. ಸೊ ಅದನ್ನು ಇದ್ರಲ್ಲಿ ತೋರಿಸಲಿಲ್ಲ. ಸೊ ಇವತ್ತು ಇದಾಗಿತ್ತು ನಮ್ಮ ಒಂದು ಸ್ಪೆಷಲ್ ರೆಸಿಪಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್.